ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮನೆ ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಮೇ ಬಿ ಈ ವಿಡಿಯೋ ನಿಮಗೆ ಗೌರಿ ಹಬ್ಬಕ್ಕೇ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ, ಸಪೋರ್ಟ್ ಮಾಡ್ತಾ ಇದ್ದೀರೋ, ಸೊ ಎಲ್ಲ ನನ್ನ ಫ್ಯಾಮಿಲಿಗೂ ಗೌರಿ ಹಬ್ಬದ ಶುಭಾಶಯಗಳು. ಈ ಗೌರಿ ಹಬ್ಬ ಆದಷ್ಟು ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳಿಗೆ ಅವ್ರಿಗೆ ಖುಷಿಯಾಗೋ ಥರ ಏನಾದರೂ ಒಂದು ಮಾಡಿ, ಆಯಿತಾ? ನೀವು ಸೀರೆನೇ ಕೊಡಿಸ್ಬೇಕು ಅಂತಲ್ಲ, ಬಂಗಾರನೇ ಕೊಡಿಸ್ಬೇಕು ಅಂತಲ್ಲ, ಆದರೆ ಒಂದು ದಿನ ಅವ್ರಿಗೆ ಅಂತ ಕೊಡಿ. ಈ ಗೌರಿ ಹಬ್ಬನ ಅವರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ, ಮನೆಯಲ್ಲಿ ಅಂದರೆ ಹಸ್ಬೆಂಡ್ಸ್ ಆಗಿರಲಿ, ತಂದೆಯರಾಗಿರಲಿ, ಅಣ್ಣಂದ್ರಾಗಿರಲಿ, ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಈ ದಿನ ಸ್ವಲ್ಪ ಆದರೂ ಅವರಿಗೆ ಖುಷಿಯಾಗುವಂತಹ ಕೆಲಸವನ್ನು ಮಾಡಿ. ಸೊ ಅವರು ಎಷ್ಟು ಹ್ಯಾಪಿಯಾಗಿರ್ತಾರೋ ಮನೆ ಅಷ್ಟು ಸಮೃದ್ಧಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಅಂತಲೂ ಸಹ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರೂ ವಿಶನ್ನು ಮಾಡಿ. ಸೊ ಇವತ್ತು ನಾವೆಲ್ಲರೂ ಹೋಗ್ತಾ ಇರೋದು ನಮ್ಮ ಭಾವನ ಕಾರು. ಆ್ಯಕ್ಚುಲಿ ನಾನು ಭಾವ ಅಂತ ಕರೆಯಲ್ಲ, ನಾನು ಅಣ್ಣ ಅಂತಲೇ ಕರೆಯೋದು. ನಮ್ಮ ಯಜಮಾನ್ರವ್ರ ಅಣ್ಣನ ನಾನು ಅಣ್ಣ ಅಂತಲೇ ಕರಿತೀನಿ, ಭಾವ ಅಂತ ಕರೆಯಲ್ಲ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಲ್ವಾ, ನಾರಾಯಣನೂ ನಾನು ಅಣ್ಣ ಅಂತಲೇ ಕರೆಯೋದು. ಸೊ ಒಂದು ಗೌರವ ಫ್ರೆಂಡ್ಸ್, ಅಣ್ಣ ಅನ್ನೋದು ಇವಾಗ ನಮ್ಮ ಅಣ್ಣ ಹೇಗೆ, ಸೊ ನಾನು ಆ ಒಂದು ಪ್ಲೇಸ್ಗೆ ಅಣ್ಣ ಅಂತ ರೆಸ್ಪೆಕ್ಟ್ ಕೊಡ್ತೀನಿ ಅಂತಂದರೆ ನಿಜವಾಗ್ಲೂ ನನಗೆ ನಮ್ಮ ಅಣ್ಣ ಹೇಗೋ ಆ ರೀತಿಯಾಗಿ ನಾನು ಅವ್ರನ್ನ ಕರಿತೀನಿ. ಸೊ ನಮ್ಮ ಯಜಮಾನ್ರು ಪಾಪ ಅಂದರೆ ಜಾಗ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರು 3 ಜನ ಹಿಂದೆ ಕೂತಿದ್ರು, ನಾನು ಸಂಧ್ಯಕ್ಕ ಪಕ್ಕ ಕೂತಿದ್ವಿ. ಇನ್ನು ಮುಂದೆಗಡೆ ನಮ್ಮ ಯಜಮಾನ್ರವರ ಅಣ್ಣ ಮತ್ತು ಇನ್ನೊಬ್ಬ ಅಣ್ಣ. ಸೊ ಅಣ್ಣ ಅಂದರೆ ಆಮೇಲೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ವಲ್ಲ ಯಾಕೆ ಇವರು ಅಣ್ಣ ಅಂತ ಕರೀತಾರೆ ಅಂತ ಮತ್ತೆ ಅದಕ್ಕೆ ಕಮೆಂಟ್ ಹಾಕ್ತಾರೆ. ಸೊ ನಾನು ಹಾಗೆ ಕರೆಯೋದು ಇವಾಗಿಂದನೂ ಅಂತಲ್ಲ, ನಾನು ಮದುವೆಯಾಗಿ ಬಂದಾಗಿಂದನೂ ನನಗೆ ಯಾರೇ ಹೊಸದಾಗಿ ಕಾಣಿಸಿದ್ರು ನಾನು ಅವ್ರನ್ನ ಫಸ್ಟ್ ಮಾತಾಡ್ಸೋದೆ ಅಣ್ಣ ಅಂತ ಹೇಳಿ. ಸೊ ಆ್ಯಕ್ಚುಲಿ ಇವತ್ತು ಎಂಗೇಜ್ಮೆಂಟ್ ಯಾರ್ದು, ಎಲ್ಲಿ, ಏನು ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡೋರಿಗೆ ಮಾತ್ರ ನಮ್ಮ ಫ್ಯಾಮಿಲಿಯ ಒಂದು ಇಂಟ್ರಡಕ್ಷನ್ ನಿಮಗೆ ಗೊತ್ತಾಗತ್ತೆ. ಸೊ ಈ ಲೊಕೇಶನ್ ಯಾವುದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮಗೆ ಈ ರೋಡೆಲ್ಲ ಗೊತ್ತಾಗ್ತಾ ಇದೆಯಲ್ಲ, ಸೊ ಸಿಟೀಲಿ ಓಡಾಡೋರಿಗೆ ಗೊತ್ತಾಗುತ್ತೆ. ಸೊ ನಾನು ಈ ಕಡೆ ಬಂದು ಅಂದರೆ ಬಸ್ಸಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಬಟ್ ಈ ಥರ ಇಂಡಿವಿಜುವಲ್ ಫ್ಯಾಮಿಲಿ ಜೊತೆ ಬಂದಿದ್ದು ಮೇ ಬಿ ನಾನು ಕಾಲೇಜಿಗೆ ಮುಂಚೆ ಅನ್ಕೋತೀನಿ. ಈ ಕಡೆ ಎಲ್ಲ ನಾನು ಅಷ್ಟು ಓಡಾಡೋದೇ ಇಲ್ಲ, ಮಾರತಳ್ಳಿ, ಕುಂದಲಲ್ಲಿ ಈ ಕಡೆ ಎಲ್ಲ HAL ಆ ಥರ ಎಲ್ಲ ತುಂಬ ದಿನ ಆಗಿತ್ತು. ರೋಡ್ಗಳೆಲ್ಲ ನನಗಂತೂ ಒಂದು ಗುರ್ತೇ ಸಿಗಲಿಲ್ಲ. ಆಮೇಲೆ ಇನ್ನು ಹಬ್ಬ ಅಂತೂ ಹತ್ರ ಬಂತಲ್ವಾ, ಎಲ್ಲಿ ನೋಡಿದ್ರು ಹೂವು, ಆ ಪುಟಾಣಿ ಗಣೇಶಗಳು, ಆಮೇಲೆ ದೊಡ್ಡ ದೊಡ್ಡ ವಿಗ್ರಹ ಗಣೇಶಗಳದು ಅದೆಲ್ಲ ಇಟ್ಟಿದ್ರು. ನೋಡ್ತಾ ಹೋಗ್ತಾ ಇದ್ರೆ ಅದು ಎಷ್ಟು ಖುಷಿಯಾಯಿತು ಗೊತ್ತಾ. ಹಬ್ಬ ಅಂದರೆ ಈ ಒಂದು ವೈಬ್ ಸ್ಟಾರ್ಟ್ ಆದರೆ ಹಬ್ಬ ಸ್ಟಾರ್ಟ್ ಆದಂಗೆ. ಆದರೆ ಬ್ಯಾಡ್ ಲಕ್ ಏನು ಗೊತ್ತಾ ಫ್ರೆಂಡ್ಸ್, ಸೊ ಇವಾಗ ಗಣೇಶನ ಕೂಡಿಸಿದ್ರೆ DJ ಹಾಕಬಾರ್ದಂತೆ, ಆಮೇಲೆ ಗ್ರ್ಯಾಂಡಾಗಿ ತಮಟೆ ಹೊಡಿಬಾರ್ದಂತೆ, ಟೆಂಟ್ ಹಾಕಬಾರ್ದಂತೆ, ಆಮೇಲೆ ಯಾರ್ಯಾರ್ದೋ ಮನೆ ಮುಂದೆ ಸೀರಿಯಲ್ ಸೆಟ್ ಹಾಕಬಾರ್ದಂತೆ. ಇದು ಎಲ್ಲಿಂದ ಕಾನೂನು ಗುರು ಪಾಪ. ವರ್ಷಕ್ಕೆ ಒಂದು ಹಬ್ಬ, ಅದು ಗಂಡು ಮಕ್ಕಳಿಗೆ ಎಕ್ಸ್ಪೆಷಲಿ. ನಾವು ಹೆಣ್ಮಕ್ಳಾದರೂ ವರಮಹಾಲಕ್ಷ್ಮಿ, ಗೌರಿ ಹಬ್ಬ, ದೀಪಾವಳಿ ಹಬ್ಬ, ಈ ರೀತಿ ಹಬ್ಬಗಳ ಮೇಲೆ ಹಬ್ಬಗಳ ನಮಗಿರುತ್ತೆ. ಆದರೆ ಗಂಡು ಮಕ್ಕಳಿಗೆ ಎಕ್ಸ್ಪೆಷಲಿ ಈ ಗಣೇಶ ಹಬ್ಬ ಅನ್ನೋದು ಒಂದು ಸೆಂಟಿಮೆಂಟು, ಒಂದು ಅಟ್ಯಾಚ್ಮೆಂಟು. ಸೊ ಅವ್ರಿಗೆ ಧಾಮ್ ಧೂಮ್ ಅಂತ ಮಾಡಬೇಕಂತ ಎಷ್ಟು ಆಸೆ ಇರುತ್ತೆ. ಸೊ ನಾನು ಪ್ರೀವಿಯಸ್ ನಮ್ಮೂರಲ್ಲಿ ಹೇಗೆ ಗಣೇಶ ಹಬ್ಬ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಸೇರಿ ಅಂತ ಹೇಳಿನೂ ವಿಡಿಯೋ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಕ್ರೇನ್ ತರಿಸಿ ಅದರಲ್ಲಿ ಗಣೇಶನ ಉತ್ಸವ ಮಾಡಿ ಪ್ರಸಾದವನ್ನು ಹಂಚಿ ನಾವು ಒಂದಿನ ಪೂಜೆ ಇಟ್ಕೊಂಡಿದ್ವಿ. ಅದೆಲ್ಲ ಹೇಳ್ಕೊಳಕ್ಕಲ್ಲ, ಅದೊಂಥರ ಎಮೋಷನ್ನು. ನಮ್ಮ ಹಿಂದೂಗಳಿಗೆ ಈ ಹಬ್ಬಗಳನ್ನು ಮಾಡೋದೇ ಒಂದು ಎಮೋಷನ್ನು. ಸೊ ಅದರಲ್ಲೂ ಈ ಥರ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ನಮ್ಮ ಯಜಮಾನ್ರು ಅದೇ ಅಂತ ಇದ್ರು, ಇರೋದು ಒಂದು ಗಣೇಶ ಹಬ್ಬ, ಅದನ್ನು ನಮ್ಗೆ ಇಷ್ಟ ಬರೋ ಥರ ಮಾಡೋಂಗಿಲ್ವಂತೆ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ಈ ಥರ ಆಗೋದಕ್ಕೆ ಕಾರಣ ಏನು ಗೊತ್ತಾ,
ನಮ್ಮ ಕನ್ನಡದವರಂತೂ ಅಲ್ವೇ ಅಲ್ಲ. ಈ ಬೇರೆ ರಾಜ್ಯಗಳು ಬೇರೆ ದೇಶಗಳಿಂದ ಬಂದು ಇಲ್ಲಿ ಸೆಟಲ್ ಆಗಿರ್ತಾರಲ್ವಾ, ಸೊ ಅವರು ಬಂದಾಗ ಚೆನ್ನಾಗಿರ್ತಾರೆ. ಸೊ ಇಲ್ಲಿ ಮನೆ ತಗೊಂಡು ಎಲ್ಲ ಸೆಟಲ್ ಆದಮೇಲೆ ಏನು ಮಾಡ್ತಾರೆ, ಅವ್ರದ್ದು ಅಂತ ಕನ್ಫರ್ಮ್ ಆಗುತ್ತಲ್ವಾ. ಸೊ ಅವಾಗೇನು ನಮ್ಮ ಮನೆ ಮುಂದೆ ಇಲ್ಲಿ ಇದು ಮಾಡಬೇಡಿ, ಅದು ಮಾಡಬೇಡಿ, ಇದು ನಮ್ಮ ಮನೆ, ಈ ಥರ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಒಬ್ಬರು ನೋಡ್ಕೊಂಡು ಏನಾಗುತ್ತೆ, ಇದು ಹಿಂಗೆ ಬೆಳ್ಕೊಂಡು ಹೋಗಿದೆ. ಅದೇ ನಮ್ಮ ಕನ್ನಡದವರೇ ಎಲ್ಲಿರ್ತಾರೆ ನೋಡಿ, ಅಲ್ಲೆಲ್ಲ ಹಬ್ಬ ಅಂದರೆ ಒಂದು ರೀತಿ ಹೇಳೋಕ್ಕಾಗಲ್ಲ ಬಿಡಿ, ಆ ಧಾಮ್ ಧೂಮ್ ಬೇರೆ. ಬಟ್ ಇನ್ನೊಂದು ಲೆಕ್ಕದಲ್ಲಿ ಏನಪ್ಪ ಅಂತಂದರೆ, ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಪೊಲ್ಯೂಷನ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ಬಟ್ ಪೊಲೀಸವರು ಇದಕ್ಕೆ ತುಂಬಾ ಯೋಚನೆ ಮಾಡಿನೇ ನಿರ್ಧಾರಗಳನ್ನು ತೊಗೊಂಡಿರ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಮೇ ಬಿ ತುಂಬಾ ನಾಯ್ಸ್ ಪೊಲ್ಯೂಷನ್ ಆಗಿರೋದಕ್ಕೆ ಅವರು ಸ್ಟಾಪ್ ಮಾಡಿರ್ಬೋದು. ಬಟ್ ಓಕೆ, ಬಂದಂಗೆ ತೊಗೊಂಡು ಹೋಗೋದೇ ಅಲ್ವಾ ಲೈಫು. ಸೊ ಸಿಂಪಲ್ಲಾಗಿ ಈ ಸತಿ ಗಣೇಶ ಹಬ್ಬನ ಆಚರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಬೇರೆ ಕಡೆಯಿಂದ ಎಲ್ಲ ಬಂದು ಸೆಟಲ್ ಆಗಿರೋರು ಸೊ ನಮಗೆ ರೆಸ್ಪೆಕ್ಟ್ ಕೊಡಲ್ಲ, ಏನೋ ಅವ್ರದ್ದೇ ಎಲ್ಲನೂ ಅನ್ನೋ ಥರ ಒಂಥರ ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಸೊ ಈ ಲೊಕೇಶನ್ ನಿಮ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ ಫ್ರೆಂಡ್ಸ್ ಯಾವುದು ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಇಲ್ಲಿ ಒಂದು ನೋಡಿದೆ, ಅಂದರೆ ನಮ್ಗೆ ಇವಾಗ ತಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರಾ ಅಥವಾ ಹಳೇದ ಗೊತ್ತಿಲ್ಲ, ಬಟ್ ಎಷ್ಟು ಉದ್ದ ಅಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ, ಪುಟಾಣಿ ಮೆಟ್ರೋ ಟ್ರೈನ್ ಅದು. ಆ್ಯಂಡ್ ಇವಾಗ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಉದ್ದ ಇದೆ ಈ ಟ್ರೈನ್. ಅಂದರೆ ಇದನ್ನು ರೆಡಿ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿ ವೇಸ್ಟಾಗಿ ನಿಂತಿದ್ದಾರಾ ಅಂತ ನಂಗೆ ನಿಜ ಗೊತ್ತಿಲ್ಲ. ಮೇ ಬಿ ಆ ಕಡೆ ಯಾರಾದರೂ ಇದ್ದರೆ, ಇವಾಗ ಈ ವಿಡಿಯೋನ ಯಾರಾದರೂ ಆ ಕಡೆ ಸೈಡ್ ಅವ್ರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಇದು ಸುಮ್ಮನೆ ನಿಲ್ಸಿರೋದ ಶೋಗೆ ಅಥವಾ ಇದು ಯೂಸೇ ಇಲ್ವಾ. ಯಾಕಂದರೆ ಎಷ್ಟು ಈ ಥರದೊಂದು ಟ್ರೈನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಬಟ್ ಈ ಥರ ವೇಸ್ಟಾಗಿ ನಿಲ್ಲಿಸೋ ಚಾನ್ಸ್ ಇಲ್ವಲ್ಲ ಅನ್ನೋದು ನನ್ನ ಒಂದಿದು. ಈ ಕಂಪ್ಲೀಟ್ ನಾವು ಏನು ಬರಬೇಕಾದ್ರೆ ಎಲ್ಲ ಕಡೆ ವಾಯ್ಸ್ ಕೊಟ್ಟಿದ್ದೆ, ಬಿಕಾಸ್ ಗೊತ್ತಲ್ಲ, ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಸೇರಿದ್ರೆ ಅವರ ಮಾತು 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 ನಾವು ಹೇಗೆ ಮಾತಾಡ್ತೀವೋ ನಮಗಿಂತ ಜಾಸ್ತಿನೇ ಮಾತಾಡ್ತಾರೆ. ಬಿಕಾಸ್ ಅವ್ರಿಗೂ ಸಿಗೋದು ಸ್ವಲ್ಪ ಟೈಮ್ ಅಲ್ವಾ. ಸೊ ಹಾಗಾಗಿ ದೇ ಆರ್ ಹ್ಯಾಪಿ ವಿತ್ ದೇರ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ಅವ್ರದ್ದು ಏನೇನೋ ಎಲ್ಲ ಮಾತಾಡ್ತಾ ಇದ್ರು, ಸೊ ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನೀಗ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ಸೊ ಮಾತಾಡ್ತಾ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ಇವತ್ತು ಎಂಗೇಜ್ಮೆಂಟ್ ಇರೋದು, ಎಂಗೇಜ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಎಲೆ ಅಡಿಕೆ ಶಾಸ್ತ್ರ ಇರೋದು ಈ ಒಂದು ದೇವಸ್ಥಾನದಲ್ಲಿ. ಇದನ್ನು ಯಾರಾದರೂ ನೋಡಿದ್ರಾ, ಯಾವ ದೇವಸ್ಥಾನ ಕಮೆಂಟ್ ಮಾಡಿ. ಯಾಕಂದರೆ ಬರೀ ತುಳಸಿ ಸುಮಮಿ ಕೊಡೋಂಗಿಲ್ಲ, ಅದಕ್ಕೆ ಎಲ್ಲ ದೇವಸ್ಥಾನ ಹತ್ತಿರ ಕೊಟ್ಟರೆ ಒಂದು ಇಷ್ಟೆಷ್ಟು ಹೂವು ಹಾಕಿ, ಅದು ಬರೀ ಇವ್ರಿಗೆ ಗಂಡ ಎದ್ದಿರೋದು ಕೊಡೋದು ತುಳಸಿ. ಅಲ್ಲಿ ಏನೋ ದೇವಸ್ಥಾನ ಕೊಟ್ಟರೆ ಸಣ್ಣದು ಒಂದು ಹೂ ಕೊಡಪ್ಪ ಅಂತ ಕೇಳಿ ಇಸ್ಕೊಳ್ಳಿ. ಸಂಧ್ಯಕ್ಕ ಇದು ಎತ್ಕೊಟ್ಲ. ರಂಗನಾಥ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ನಿಜ ಎರಡು ಕಣ್ಣು ಸಾಲ್ತಾ ಇಲ್ಲ. ಪಾತ ದೇವಸ್ಥಾನ, ಹಳೆ ದೇವಸ್ಥಾನ ಕಲ ಬರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ನೋಡಿ. ಜೋಡಿಸ್ಬೇಕಂಟಿ. ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಅದ್ಯಾಂ ದ್ವಿತೀಯಾಂ ಶುಭದಿತೌ ವಾಸರ ಅದ್ಯಾಂ
भानुवासर संयुक्तायाम् अद्यां शुभ नक्षत्र शुभहोर शुभलग्न एवं गुण सकल विशेषेण विशिष्टायां मम गोत्रोद्भवस्याः वरदाय नमः वरदायिनी नमः रमणाय नमः कामाक्षे नमः कमलदम्बवाय नमः नग्रहप्रदायिन्ये नमः बुद्ध्ये नमः नगाय नमः हरिवल्लभाय नमः अशोकाय नमः अमृताय नमः नित्याय नमः नित्याय नमः माला और माला ಒಂದು ಬಿಡುವ ಒಂದು ಮಾಲೆ ಇಟ್ಕೋ ಸೇರಿ ಕಂಬಡ್ತಾನೆ ಒಂದು ಮಂಜಲ್ಲಿ ಸರ್ ನಾವೇನ ಸಂಧಾನ ಕುಂಗವೇ ಚಿನ್ನದ ಪೈಯನಕ್ಕೆ ಆಪ್ಲಕ್ಕೆ ಸೊ ಇನ್ನು ಸಿಂಪಲ್ ಆಗಿ ಎಷ್ಟು ಚಂದವಾಗಿ ಇಷ್ಟು ಜನರ ಸಮ್ಮುಖದಲ್ಲಿ ಗಂಡು ಹೆಣ್ಣಿಗೆ ಆಶೀರ್ವಾದ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಇವರೇನು ನೋಡ್ತಾ ಇದ್ರಲ್ಲ, ಇವರು ಹುಡುಗಿಯವರ ತಾಯಿ ಮತ್ತು ಇನ್ನೊಬ್ರು ಆ ಕಡೆ ನಿಂತಿದ್ದಾರಲ್ಲ, ಸೊ ಅವ್ರು ಕಾಣಿಸ್ತಾ ಇಲ್ಲ, ಆ ಕಡೆ ಇರೋ ತಂದೆ. ಸೊ ಇನ್ನು ಅಲ್ಲಿ ನಿಂತಿರೋದು ನಮ್ಮ ಯಜಮಾನ್ರವ್ರ ಅಣ್ಣ ಅತ್ತಿಗೆ. ಸೊ ನೋಡಿ, ಇವರು ಅವ್ರ ಅಮ್ಮ ಅವರಪ್ಪ. ಸೊ ಸಿಂಪಲ್ಲಾಗಿ ಚೆನ್ನಾಗೇ ಆಯಿತು. ನಮಗೆ ಎಕ್ಸ್ಪೆಷಲಿ ತುಂಬಾ ಖುಷಿ ಆಯಿತು. ಈ ಥರ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರನೇ ಹೇಳ್ಬೋದು. ಒಂದು ಮದುವೆ ಸಂಬಂಧಗಳನ್ನು ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲೆಲ್ಲೋ ಇರ್ತೀವಿ, ಆದರೆ ಈ ಶುಭ ಸಮಾರಂಭಕ್ಕೆ ಒಟ್ಟಾಗ್ತೀವಿ. ಬ್ಲಾಗ್ ಮಾಡ್ತಾ ಇದ್ದೀರಾ? ನೋಡಿ ನಿಧಾನ. ಲೀವ್. ಆ್ಯಕ್ಚುಲಿ ಪರ್ಯಾಂತ್ ಸೇ ಹಾಯ್.
ಫೈನಲಿ ಒಂಥರ ಖುಷಿ ಆಯ್ತಲ್ವ ರೀ, ಏನೋ ಒಂಥರ ಸಮಾಧಾನ, ಸೊ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಅಕ್ಕ ಇಷ್ಟೊತ್ತವರೆಗೂ ಮಾತಾಡಿದ್ರು, ಎಂಗೇಜ್ಮೆಂಟ್ ಯಾರ್ದು ಅಂತಲೇ ಹೇಳಲಿಲ್ಲ ಅಂತ ಇದ್ದೀರಾ. ಸೊ ಎಂಗೇಜ್ಮೆಂಟು ನಮ್ಮ ಯಜಮಾನ್ರಿದ್ದಾರಲ್ವ, ಅವರ ದೊಡ್ಡಣ್ಣ ಅವರ ಮಗ, ಅರ್ಥ ಆಯ್ತಾ. ಸೊ ನೋಡಿ ನನಗೆ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿವರೆಗೂ ನನಗೆ ಏಜ್ ಆಗಿದೆ ಅಂತ ನನಗೆ ಅನ್ನಿಸ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನಮ್ಮದು ದೊಡ್ಡ ಫ್ಯಾಮಿಲಿ, ಸೊ ಹಾಗಾಗಿ ಸ್ವಲ್ಪ ಸಂಬಂಧಗಳು ಜಾಸ್ತಿ, ಹಾಗಾಗಿ ಸ್ವಲ್ಪ ಏಜ್ ಹೆಚ್ಚು ಕಮ್ಮಿ ಆ ರೀತಿ ಆಗತ್ತೆ. ಪರ್ಯಂತ ಅಂತೂ ಮಿರಾಕಲ್ ಅನ್ನೋ ಥರ ಏನು ಮಾಡ್ದ ಅಂತ ಹೇಳ್ತೀನಿ ನೋಡಿ. ఇద్దరు ఏం వైట్ అండ్ వైట్ వేసుకొని ఏం మించుతా ఉన్నారు చూడు. వాడ కూడా ఆడ ముడకలా ఉండేవాడు. ఏ పరి సిట్ ప్రాపర్లీ మ్యాన్. ಇವತ್ತು ಅವ್ರ ದೊಡ್ಡಪ್ಪ ಎಲ್ಲ ಕೂತಿದ್ರಲ್ವಾ, ಅದಕ್ಕೆ ಪರ್ಯಂತ ಅಂದರೆ ನಮ್ಮ ರಮೇಶಣ್ಣ ಅಂದರೆ ಆ ಪರ್ಯಂತಕ್ಕೆ ಸ್ವಲ್ಪ ಭಯ ಜಾಸ್ತಿ. ಇನ್ನೂ ನಮ್ಮ ನಾರಾಯಣಣ್ಣ ಹತ್ರ ಆದ್ರೂ ಅವನು ಸ್ವಲ್ಪ ಏನಂತೀವಿ ತುಂಬ ಕ್ಲೋಸು, ಅವ್ರ ಡ್ಯಾಡಿ ಹತ್ರ ಹೇಗೋ ಆ ಥರನೇ ಬಾ ದೊಡ್ಡಪ್ಪ ಹಾಂ ಈ ಅಂತರ ಏಗ್ಸೋದು ಕರ್ಕೊಂಡು ಹೋಗೋದು ಹೀಗೆ. ಬಟ್ ನಮ್ಮ ರಮೇಶಣ್ಣ ಅಂದರೆ ಸ್ವಲ್ಪ ಭಯ ಅವನಿಗೆ. ಸೊ ಅವ್ರು ಇದ್ದಿದ್ದಕ್ಕೆ ಮುಂದೆಗಡೆ ನೀವು ನಂಬೋದಿಲ್ಲ ಎಷ್ಟು ನೀಟಾಗಿ ಅವನೇ ಮಮ್ಮಿನ ಆಯ್ಕೆ ನೀಟ್ ಮಮ್ಮಿ ಅಂತ ಹೇಳಿ ಇವತ್ತು ಅವನೇ ಊಟ ಮಾಡ್ದೆ. ಎಷ್ಟು ಖುಷಿ ಆಯಿತು ಅಂತಂದರೆ ಅದಕ್ಕೆ ಹೇಳಿದೆ, ನಾನು ಡೈಲಿ ಅವನಿಗೆ ಅವ್ರ ದೊಡ್ಡಪ್ಪಂಗೆ ವೀಡಿಯೋ ಕಾಲ್ ಮಾಡಿ ಇಡಾನ ಕಂಡ್ರೆ ಅವಾಗ ತಿಂತಾನೆ ಅಂತ ರೇಗಿಸ್ತಾ ಇದ್ದೆ. ಸೊ ಊಟದಲ್ಲಿ ಎಷ್ಟೆಲ್ಲ ವೆರೈಟೀಸ್ ಮಾಡಿಸಿದ್ರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಮೃತ ಇದ್ದಂಗೆ ಇತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ಜೊತೆ ಆಮೇಲೆ ಅವ್ರವ್ರ ಜೊತೆ ಎಲ್ಲ ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು, ಅವ್ರಿಗೆಲ್ಲ ಬಾಯ್ ಹೇಳಿ ನೆಕ್ಸ್ಟು ಇದೇ ಥರ ಮೀಟ್ ಆಗೋಣ. ನೆಕ್ಸ್ಟು ನವೆಂಬರಲ್ಲಿ ಮದುವೆ ಫಿಕ್ಸ್ ಆಗಿದೆ. ಸೊ ಇನ್ನು ಶಾಪಿಂಗ್ ಅದು ಇದು ಎಲ್ಲ ಇರುತ್ತೆ. ಸೊ ನಾವು ಎಲ್ಲ ಪ್ರಿಪ್ರೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಅವ್ರಿಗೆಲ್ಲ ಬಾಯ್ ಹೇಳಿ ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆ ಪರ್ಯಂತಕ್ಕೆ ಸ್ಕೂಲ್ ಬೇರೆ ಇತ್ತು. ಸೊ ಹಾಗಾಗಿ ನಾನು ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಆ ಮಕ್ಕಳಿಗಿರಲಿ ಅಂತ ಕೇಳ್ತಾ, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.